ತೆಂಗಾಗಿ ನೋಡಿದ್ರೆ ತೆಂಗನ್ನ ಬೇರೆ ರೀತಿಯಾಗಿ ಹೆಂಗ್ ನೋಡ್ಬೋದು ಅನ್ನೋ ಅವಕಾಶಗಳನ್ನ ನೋಡ್ತಾ ಹೋದಾಗ 25 ರೂಪಾಯಿ ಇರುವಂತ ಬೆಲೆ ಇರುವಂತ ಕಾಯಿನ 75 ರೂಪಾಯಿ ಮಾಡೋದಕ್ಕೆ ಏನೇನ್ ಪ್ರೋಸೆಸ್ ಮಾಡ್ಬೇಕು ಅನ್ನೋ ಒಂದಷ್ಟು ಆಲೋಚನೆಗಳು ಇಟ್ಕೊಂಡು ಪ್ರೋಸೆಸ್ ಗಳನ್ನ ಮಾಡಿ ಶುರು ಮಾಡಿದ್ರು. ಅದರಲ್ಲಿ ತೆಂಗಿನ ಸಂಪೂರ್ಣವಾಗಿ ತೆಂಗನ್ನ ನೋಡ್ತಾ ಹೋದಾಗ ನಾವು ಇಷ್ಟು ಜನ ಇವತ್ತವರೆಗೂ ಯೋಚನೆ ಮಾಡ್ತಿರುವಂತದ್ದು ಬರೀ ತೆಂಗು ಅಂದ ತಕ್ಷಣ ಒಳಗಡೆ ಇರುವಂತ ಎಳ್ನೀರು ಇಲ್ಲ ತಿರುಳು, ಈಗ ಸ್ವಲ್ಪ ಅದ್ರ ಮೇಲೆ ಇರುವಂತ ಗಟ್ಟಿ ಭಾಗವಾದ ಚಿಪ್ಪನ್ನ ನೋಡ್ತಾ ಇದೀವಿ. ಆದ್ರೆ ನಾರು, ಅದರಲ್ಲಿರುವಂತ ಗರಿ ಮತ್ತೆ ಮರ ಇವ್ ಯಾವನ್ನೂ ನಾವು ಬಳಸಕ್ ಯೋಚನೆ ಮಾಡಲಿಲ್ಲ ಇವತ್ತರೆಗೂ. ಬಟ್ ನಾರನ್ನ ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ 18ನೇ ಶತಮಾನದಿಂದ ನಮ್ಮ ದೇಶದಿಂದ ಯುರೋಪ್ಗೆ ಎಕ್ಸ್ಪೋರ್ಟ್ ಆಗಿದೆ. 18ನೇ ಶತಮಾನದಲ್ಲಿ ಹೇಳ್ತಿರೋದು 1826ರಲ್ಲಿ ಒಂದು ಕಾರ್ಖಾನೆ ಶುರುವಾಗಿತ್ತು ಕೇರಳದಲ್ಲಿ, ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿದೆ. ಅಲ್ಲಿ ಅಷ್ಟು ಇತಿಹಾಸ ಇರುವಂತ ನಾರನ್ನ ಇವತ್ತು ಮೂಲೆ ಗುಂಪು ಮಾಡಿದೀವಿ. ಆದ್ರೆ ಇವತ್ತು ನಮ್ಮ ಭೂಮಿನ ತಾಯಿ ಅಂತ ಹೇಳಿದ್ರೆ ನಾರಲ್ಲಿ ಉದುರುವಂತ ಈ ದಿನ ನಮ್ಮ ಚಿಕ್ಕಮ್ಮ ಅಂತ ಹೇಳ್ಬೋದು. ಆ ಪರಿಸ್ಥಿತಿ ಇದೆ ಇವತ್ತು ನಮ್ಮ ಮುಂದೆ ಗ್ರೀನ್ ಹೌಸ್ ಇರೋದ್ರಿಂದ ಆ ಗ್ರೀನ್ ಹೌಸ್ಗೆ ಏನಾದ್ರೂ ನಾವು ಕಲ್ಚರ್ ಮಾಡಬೇಕು, ಬೆಳೆಸಬೇಕು ಅಂದ್ರೆ ನಮ್ಮ ಕೋಕೋಪೀಟ್ ಇದು ತುಂಬಾ ಇಂಪಾರ್ಟೆಂಟ್. ಈ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ಹುಟ್ಟಿಂದ ಸಾಯೋವರೆಗೂ ಎಲ್ಲದೂ ತೆಂಗು ಬೇಕಾಗುತ್ತೆ ಅನ್ನೋ ಒಂದು ಆಲೋಚನೆ ಎಲ್ಲರಿಗೂ ಗೊತ್ತಿದೆ. ಅದೇ ಪ್ರಕಾರವಾಗಿ ಉತ್ಪನ್ನವನ್ನ ನಾನು ನೋಡ್ತಾ ಹೋದಾಗ ನಾನು ಮೊದಲನೇದಾಗಿ 7 ವಿಭಾಗವಾಗಿ ನೋಡ್ತೀನಿ. ಅಂದ್ರೆ ತೆಂಗಲ್ಲಿ ಬರುವಂತ ಎಲ್ಲಾ ಉತ್ಪನ್ನಗಳನ್ನ 7 ವಿಭಾಗವಾದಂತ ರಾ ಮೆಟೀರಿಯಲ್, ಕಚ್ಚಾ ವಸ್ತಾಗಿ ನೋಡ್ತಾ ಹೋಗ್ತೀನಿ. ಮೊದಲನೇದಾಗಿ ಮರ ಅಥವಾ ಕಾಂಡ ಅಂತ ಹೇಳ್ತೀವಿ, ಅದು ಗರಿ. ಅದಾದ್ಮೇಲೆ ನಮ್ಗೆ ಬರುವಂತ ಮಟ್ಟೆ ಅಥವಾ ಸಿಪ್ಪೆ ಅಂತ ಹೇಳ್ತೀವಿ, ಅದು ಗೆರಟ ಅಥವಾ ಚಿಪ್ಪು. ಒಳಗಡೆ ಬರುವಂತ ತಿರುಳು, ನೀರು. ಇಷ್ಟನ್ನು ಬೇರೆ 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 ಮಾಡ್ತಾ ಹೋಗಿ ಇದಿಷ್ಟರಲ್ಲೂ ಸುಮಾರು 315 ಪ್ರಾಡಕ್ಟ್ಸ್ ಗಳನ್ನ ನಾನು ಇವಾಗಲೇ ಮೆನ್ಷನ್ ಮಾಡಿದ್ದೀನಿ. ಈಗ ತೆಂಗಿನ ಗರಿ ಅಂತ ನೋಡ್ತಾ ಹೋದಾಗ ಅದರಲ್ಲಿ ನನಗೆ ಒಂದು 5 ಪೇಟೆಂಟ್ಸ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ತೆಂಗಿನ ಗರಿಯಲ್ಲಿ ಈ ಪ್ಲೇವುಡ್ ನ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ, ಅದು ಸಕ್ಸಸ್ಫುಲ್ ಆಗಿದೆ. ಇದಿಷ್ಟು ನಾನ್ ಮಾಡಿರುವಂತ ಪ್ರಯತ್ನ. ಆದ್ರೆ ನಾವು ಇಷ್ಟು ದಿನ ಒಂದು 15-20 ವರ್ಷದ ಇದ್ರ ಮೇಲೆ ಕೆಲಸ ಮಾಡ್ತೀನಿ. ಅರ್ಥ ಮಾಡ್ಕೊಂಡಿದ್ದೀನಂದ್ರೆ ಇವತ್ತು ನಮಗೆ ಬೇರೆ ಎಲ್ಲಾ ಭಾಗಗಳಿಂದ ದೊಡ್ಡ ಥ್ರೆಟ್ ಇದೆ. ಅಂದ್ರೆ ತೆಂಗು ಬೆಳೆಗಾರನಿಗೆ ಎಲ್ಲಾ ಭಾಗದಿಂದ ಒಂದು ದೊಡ್ಡ ಸಮಸ್ಯೆ ಎದ್ದು ಕಾಣುತ್ತದೆ. ಒಂದು ಮಾರುಕಟ್ಟೆ ಸಮಸ್ಯೆನಲ್ಲಿ, ಊಟದಲ್ಲಿ ನೋಡ್ತಾ ಹೋದ್ರೆ ಇವತ್ತು ಅಮೆರಿಕದಲ್ಲಿ ಬೀದಿನಲ್ಲಿ ಮಾರ್ತಿದ್ದಂತ ಪಿಜ್ಜಾ ಇವತ್ತು ಬಂದು ನಮ್ಮ ಶೋರೂಮ್ ಅಲ್ಲಿ ಆಳಕ್ ಶುರುವಾಗ್ತಿದೆ. ಆದ್ರೆ ನಾವು ಹುಟ್ಟಾಗಿಂದ ಇವತ್ತವರೆಗೂ ತೆಂಗು ಬೀದಿನಲ್ಲೇ ಉಳ್ಕೊಂಡಿದೆ, ಒಳಗೆ ತಗೊಂಬರಕ್ ಆಗ್ಲಿಲ್ಲ, ಶೋರೂಮ್ ಒಳಗೆ ತರಕ್ ಆಗ್ಲಿಲ್ಲ. ಆ ಮನಸ್ಥಿತಿಗೆ ನಾವು ತಗೊಂಡು ಹೋಗ್ಬೇಕಾಗಿದೆ. ಇದೇ ದೇಶದಲ್ಲಿ 2 ರೂಪಾಯಿ ಕಾಫಿ ಇದ್ದಾಗ 205 ರೂಪಾಯಿ ಕಾಫಿ ಮಾರಿರುವಂತ ಇತಿಹಾಸಗಳಿದಾವೆ. ಕಾಫಿ ಡೇ ಶುರುವಾದಾಗ 205 ರೂಪಾಯಿ ಕಾಫಿ ಇತ್ತು. ಅವತ್ತು 2 ರೂಪಾಯಿ ಇತ್ತು ಬೀದಿ ಬದಿಲಿ ಕಾಫಿ. ಇವತ್ತು 205 ರೂಪಾಯಿ ಇದ್ದು 2000 ರೂಪಾಯಿ ಕಾಫಿ ಇತ್ತು. ಆದ್ರೆ ನಾವು 20 ರೂಪಾಯಿ ಇದ್ದಿದ್ದು 50 ರೂಪಾಯಿ ಹೋದ ತಕ್ಷಣ ಅಂತ ಶುರು ಮಾಡ್ಕೊಂಡಿದ್ರಲ್ಲ, 50 ರೂಪಾಯಿ ಆಗ್ಬಿಡ್ತಿರ್ಲಿ, 50 ರೂಪಾಯಿ ಆಗ್ಬಿಡ್ತಿರ್ಲಿ. ರೈತಿಂದಾನೇ ಸಿಗ್ಬೇಕಾಗಿರುವಂತದ್ದು. ಆ 50 ರೂಪಾಯಿ ರೈತಿಗೆ ಸಿಗ್ತಾ ಇದ್ರೆ ಖುಷಿ ಆಗ್ಬೇಕಾಗಿದೆ. ಆದ್ರೆ ರೈತ ಕೊಡ್ತಿದ್ದಂತ 20 ರೂಪಾಯಿ ಕೂಲಿ ಇವತ್ತು 700 ರೂಪಾಯಿ ಆಗಿದೆ. ಅದ ಆಲೋಚನೆ ಮಾಡ್ತಿಲ್ಲ ನಾವು ಇವತ್ತು. ನಾವು ರೈತರಾಗಿ ಬರೀ ಊಟ ತಿಂಡಿ ಕೊಟ್ಟು ನಾವು ಲೇಬರ್ನ ಸಾಕ್ತಿಲ್ಲ, ಅವ್ರ ಚಟಗಳನ್ನ ತೀರಿಸ್ತಾ ಇದೀವಿ. ಇವತ್ತು ಯಾವ IT ಕಂಪ್ನಿಗಳು, ಎಂತ ದೊಡ್ಡ ದೊಡ್ಡ ಶ್ರೀಮಂತ ಕಂಪ್ನಿಗಳು ಯಾರು ಚಟಗಳನ್ನ ತೀರಿಸಿ ಕೆಲಸ ಮಾಡಿಸ್ತಿಲ್ಲ, ನಾವಷ್ಟೇ ಕೆಲಸ ಮಾಡಿಸ್ತಿರೋದು. ಆ ಪರಿಸ್ಥಿತಿಲಿ ಬಂದು ನಿಂತ್ಕೊಂಡಿದೀವಿ. ಆದ್ರೂ ಕೂಡ ನಾವು ಬೆಳೆದಿರುವಂತ ಉತ್ಪನ್ನವನ್ನ ನಾವು ಇಷ್ಟವಾದಂತ ಬೆಲೆಗೆ ಮಾರಕ್ ಆಗ್ತಾ ಇಲ್ಲ. ಕಾರಣಗಳಿಷ್ಟೇ, ನಾನು ಅರ್ಥ ಮಾಡ್ಕೊಂಡ್ರೆ ಕಾರಣಗಳಿಷ್ಟೇ. ಮೊದಲನೇದಾಗಿ ನಾವು ಇದನ್ನ ಪದೇ ಪದೇ ಹೇಳ್ತಾ ಇಲ್ಲ. ಇವತ್ತು ಯಾವ್ದೋ ಒಂದು ಪಾನೀಯವನ್ನ ಯಾವ್ದೋ ಕ್ರಿಕೆಟರು ಅಥವಾ ಯಾರೋ ಬ್ಯೂಟಿಷಿಯನ್ ಬಂದ್ಬಿಟ್ಟು ಒಂದ್ಸಲ ಹಿಂಗ್ ಕುಡಿದ ತಕ್ಷಣಕ್ಕೆ 1000 ಜನ ನಿಂತು ಕುಡಿಯಕ್ಕೆ ನಿಂತ್ಕೋತಾರೆ. ಅದು ನಮ್ಮ ಬಗ್ಗೆ ಹೇಳಕ್ ಯಾರು ರೆಡಿ ಇಲ್ಲ. ನಾವು ಅದನ್ನ ಹೇಳಿಸೋ ಪ್ರಯತ್ನ ನಾವು ಮಾಡಿಲ್ಲ. ಅಲ್ಲಿಂದ ಶುರುವಾಗಿದ್ದು ನಾವು ಮಲಗುದನ್ನು ನಮ್ಮ ತಲೆ ಒಳಗಡೆ ಓಡುವಂತ ಅಡ್ವರ್ಟೈಸ್ಮೆಂಟ್ ಶುರುವಾಗಿದೆ. ಯಾಕೆಂದ್ರೆ ಪೆಟ್ರೋಕೆಮಿಕಲ್ ಇಂದ ಆಗುವಂತ ಸ್ಪಾಂಜ್ ಹಾಸಿಗೆಗಳು ಬರ್ತಾ ಇದೆ. ಹುಟ್ಟಿದ ತಕ್ಷಣ ಮಕ್ಕಳಿಗೆ ಬಾಣ್ತಿಗೆ ನಮಗೆ ಗ್ಲೂಕೋಸ್ ಕೊಡೋ ಬದಲು ತೆಂಗಿನ ಎಳ್ನೀರ್ನೇ ಕೊಡಬಹುದು ಅನ್ನುವಂತ ಕ್ವಾಲಿಟಿ ಆಫ್ ಎಳ್ನೀರು ನಾವು ಬೆಳಿತೀವಿ. ಬಟ್ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾವುದೋ ಒಂದು ಮೆಡಿಕಲ್ ಕಾಫಿ ಆಗಿ ತಗಲಾಕೊಂಡು ಅದನ್ನ ನಾವು ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಸ್ನಾಕ್ಸ್ ಅಂದ ತಕ್ಷಣಕ್ಕೆ ನಮ್ಮ ತೆಂಗಲ್ಲೇ ಸುಮಾರು 75-80 ತೆಂಗಿನ ಸ್ನಾಕ್ಸ್ ಗಳನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಇವತ್ತೆಲ್ಲ ಬರೀ ಮೈದಾ, ಇಲ್ಲ ಅಂದ್ರೆ ನಮ್ಮ ಕಾರ್ನ್ಫ್ಲೋರು, ಇಲ್ಲ ಅಂದ್ರೆ ನಮ್ದು ಚಿಪ್ಸ್ಗಳು, ಎಲ್ಲವೂ ದೊಡ್ಡ ದೊಡ್ಡ ಕಂಪನಿಗಳು ಮಾಡಿರೋದು ದಪ್ಪ ದಪ್ಪ ಗಾಳಿ ಉಂಡೆ ಪ್ಯಾಕೆಟ್ಗಳನ್ನ ಸ್ನಾಕ್ಸ್ ಗಳನ್ನ ಮಾಡಿ ತಿನ್ಸಿದೀವಿ. ಆದ್ರೆ ನಮ್ಮನೇಲಿ ಬೆಳೆಯುವಂತ ತೆಂಗನ್ನ ನಾವು ಸ್ನಾಕ್ಸ್ ಮಾಡಿ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇವನ್ನೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದೇ ಜಾಗದಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಉತ್ಪನ್ನಗಳನ್ನ ಮಾಡಿ ಬ್ರ್ಯಾಂಡಿಂಗ್ ಮಾಡಿದಾಗ ಮಾತ್ರ ನಮ್ಗೆ ಅವೆಲ್ಲವೂ ಅವಕಾಶಗಳು ಸಾಧ್ಯ. ಇಲ್ಲಾಂದ್ರೆ ನಮ್ಗೆ ನಿಜವಾಗ್ಲೂ ತೆಂಗನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಥವಾ ಮಾರುಕಟ್ಟೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಯಾಕೆ ತೆಂಗನ್ನ ನಾವು ಕಷ್ಟಪಡ್ತಿದೀವಿ ಅನ್ನೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ತೆಂಗು ಬರೀ ಊಟವಲ್ಲ, ಇದನ್ನ ಮಹಾ ಊಟ ಅಂತ ಕರೀತಾರೆ, ಸೂಪರ್ ಫುಡ್ ಅಂತ ಕರೀತಾರೆ. ಯಾಕೆಂದ್ರೆ ತೆಂಗಲ್ಲಿರುವಂತ ಮೋನೋಲಾರಿಕ್ ಆಸಿಡ್ ಅನ್ನೋ ಅಂಶ ಇದೆ. ಅದು ಮನುಷ್ಯನ ದೇಹಕ್ಕೆ ತಾಯಿ ಎದೆ ಹಾಲಲ್ಲಿ ಬಿಟ್ರೆ ಕಾಯಿ ಹಾಲಲ್ಲಿ ಮಾತ್ರ ಸಿಗೋದು. ಅದು ಸೇವಿಸ್ತಾ ಹೋದ್ರೆ ನೀವು ಮೆಡಿಕಲ್ ಅಥವಾ ಮೆಡಿಸಿನ್ ನ ದೂರ ಇಡ್ತಾ ಹೋಗ್ತೀವಿ, ನೀವು ಆರೋಗ್ಯವಾಗಿರ್ತಾ ಹೋಗ್ತೀವಿ. ಅದನ್ನ ನೀವು ಜಾಸ್ತಿ ಆರೋಗ್ಯವಾಗಿದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಿಮ್ ದುಡ್ಡುಗಳು ಹೋಗಲ್ಲ. ನೀವು ಎಷ್ಟು ಅನಾರೋಗ್ಯವಾಗಿರ್ತೀರೋ ಅವಾಗಷ್ಟೇ ನೀವು ದುಡ್ಡು ಜಾಸ್ತಿ ಖರ್ಚು ಮಾಡ್ತೀವಿ. ಆ ವ್ಯವಸ್ಥೆ ಒಳಗಡೆ ತಗಲಾಕೊಂಡು ತೆಂಗು ಎಲ್ಲ ಕಡೆಯಿಂದ ನಶಿಸಿ ಹೋಗುವಂತ ಪ್ರಯತ್ನಗಳನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ.
ಈ ನಿಟ್ಟಿನಲ್ಲಿ ನಾವು ಬೆಳೆಗಾರರಾಗಿ ಯೋಚನೆ ಮಾಡ್ಬೇಕಾಗಿರೋದು ನಮ್ದನ್ನ ನಾವು ಗಟ್ಟಿಯಾಗಿ ಎಸ್ಟಾಬ್ಲಿಷ್ ಮಾಡಬೇಕು. ಯಾಕಂದ್ರೆ ಒಂದ್ಸಲ ತೆಂಗು ಹಾಕಿದ್ರೆ ನಾವು 5-6 ಶತಮಾನ ತಲೆಮಾರುವರೆಗೂ ಅದನ್ನ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಇವಾಗ 4ನೇ ತಲೆಮಾರು ನಾನು ತೆಂಗಿನ ತೋಟ ನಾನು ನೋಡ್ತಾ ಇದ್ದೀನಿ, ಜೊತೆಗೆ ನಾನು ಬೆಳೆಸ್ತಾನೆ ಇದ್ದೀನಿ. ಸೊ ಇದು ನಮಗೆ ಆಗ್ಬೇಕಾಗಿರುವಂತ ಗಟ್ಟಿಯಾದಂತ ಒಂದು ವ್ಯವಸ್ಥೆಯಲ್ಲಿ ನಾವು ನಿಂತ್ಕೋಬೇಕಾಗಿರುವಂತದ್ದು.